ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ ಸರ್. ಈಗಾಗಲೇ 12 ಜನ ಸಾವನ್ನಪ್ಪಿದ್ದಾರೆ. ಅಲ್ಲ, ಇದು ಮೈಕ್ರೋ ಫೈನಾನ್ಸು ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಥ್ರೂಔಟ್ ಇಂಡಿಯಾ ಇದೆ. ಇದು ಭಾಳಷ್ಟಲ್ಲಿ ನಾವು ಎಲ್ಲರೂ ಪಕ್ಷಾತೀತವಾಗಿ ಭಾಳ ಜನರು ಇದ್ರ ಬಗ್ಗೆ ಕನ್ಸರ್ನ್ ತೋರಿಸಿದ್ರೆ ಮಾತನಾಡಿದ್ದಾರೆ. ಇದು ಮಲ್ಟಿನ್ಯಾಷನಲ್ ಕಂಪ್ನಿಗಳು, ಇಂಡಿಯಾದಲ್ಲಿರ್ತಕ್ಕಂಥ ಟಾಪ್ ಕಂಪ್ನೀಸ್ಗಳು, ಆಮೇಲೆ ನಮ್ಮ ನ್ಯಾಷನಲೈಸ್ ಬ್ಯಾಂಕ್ ಕೂಡ ಇದಕ್ಕೆ ಅವ್ರೇನು ಮಾಡ್ತಾರೆ, ಕೆಲವು ಈ ಫೈನಾನ್ಸಿಸ್ ಏಜೆನ್ಸೀಸ್ಗಳಿಗೆ ಅವ್ರ ಹತ್ರ ದುಡ್ಡು ತೊಗೊಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ನಾನು 5 ಕೋಟಿ ರೂಪಾಯಿ ಏನಾರ ಬೈ ಚಾನ್ಸ್ ಬ್ಯಾಂಕ್ನಾಗ ಡಿಪಾಸಿಟ್ ಕೊಟ್ಟರೆ ಎಫ್ ಡಿ ಆಗಿ, ಅದ್ರ ಮೇಲೆ 3 ಟೈಮ್ಸು 4 ಟೈಮ್ಸ್ ದುಡ್ಡು ಕೊಟ್ಬಿಟ್ಟು ಈ ಸ್ತ್ರೀಶಕ್ತಿ ಸ್ವಾಶಕ್ತಿ ಗುಂಪುಗಳಿಗೆ ಅವ್ರು ಮಾಡ್ತಕ್ಕಂಥ ಕೆಲಸ ಥ್ರೂ ನನ್ನ ಏಜೆನ್ಸಿ ಥ್ರೂ ಮಾಡ್ತಾರೆ. ಅದ್ರ ಮೇಲೆ ಅವರು ಇಂಟ್ರೆಸ್ಟ್ ಕಲೆಕ್ಟ್ ಮಾಡ್ತಾರೆ, ಅದ್ರ ಮೇಲೆ ಇವ್ರು ಮತ್ತೆ ಎಕ್ಸ್ಟ್ರಾ ಇಂಟ್ರೆಸ್ಟ್ ಹಾಕಿ ಈ ಲೆವೆಲಿಗೆ ಬಂದಿದೆ. ಇದೆಲ್ಲೋ ಒಂದು ಇಡೀ ದೇಶಾದ್ಯಂತ ಇದು ಬಂದಾಗಬೇಕಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ರಾಜ್ಯ ಸರ್ಕಾರದಿಂದ ಏನು ಈಗ CM ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ, ಬೆಳಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ನಿರ್ಧಾರ ಬರುತ್ತೆ ಅಂತಕ್ಕಂಥ ಭರವಸೆ ಇದೆ ಸರ್. ಇಲ್ಲ, ಖಂಡಿತವಾಗ್ಲೂ ನಾವು ಕೂಡ ಎಲ್ಲರೂ, ಯಾಕಂದರೆ ಇದರಲ್ಲಿ 2 ಇದೆ. ಒಂದು ಸಾಧಕ ಬಾಧಕನೂ ನೋಡಬೇಕು. ಈಗ ದುಡ್ಡು ಸಿಗ್ತಾ ಇದೆ, ಒಂದೇಟಿಗೆ ನಿಂದ್ರಿಸ್ತಕ್ಕಂಥದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂತಕ್ಕಂಥದ್ದು ಸರ್ಕಾರಗಳಿದ್ದಾವೆ, ಅದಕ್ಕಿರ್ತಕ್ಕಂಥ ಇಲಾಖೆನೂ ಇದೆ. ಭಾಳ ಜನರು ಅದ್ರ ಬಗ್ಗೆ ವಿಚಾರ ಮಾಡಿ ಸರ್ಕಾರ ಒಂದು ನಿರ್ಣಯ ತೊಗೊಳ್ತದೆ. ಸರ್, ಈಗ ವಿಜಯಪುರದಲ್ಲಿ ಅಲ್ಲಿ ಒಪ್ಕೊಂಡು ನೋಡ್ದ ಸರ್ ವಿಜಯಪುರದಲ್ಲಿ ಆದಂಥ ಒಂದು ಕಾರ್ಮಿಕರ ಮೇಲೆ ಘಟನೆ ಆಯ್ತಲ್ಲ ಸರ್, ಅದು ಎಲ್ಲಿ ಬಂದು ಸರ್? ತನಿಖೆ ಆಗಿದೆ, ಅರೆಸ್ಟ್ ಆಗಿದ್ದಾರೆ, ಕೇಸ್ ಆಗಿದೆ. ಅದು ಆ ರೀತಿ ಭಾಳ ಮರಬಲ್ ಆಗಿದೆ ಸರ್. ಯಾರು ಮಾಡಬಾರ್ದ್ರಿ, ಯಾರು ಮನುಷ್ಯ 3 ಹೊತ್ತು ಊಟ ಮಾಡೋ ಮನುಷ್ಯ ಆ ಥರ ಮಾಡಲ್ಲ. ಇನ್ಹ್ಯೂಮನ್ ಅಂತ ಹೇಳ್ತಾರೆ ಅದಕ್ಕೆ. ಇದು ಮನಸ್ಥಿತಿ ಅರ್ಥ ಆಗುತ್ತೆ. ಇದು ಕಾನೂನು ಅದೆಲ್ಲ ಎರಡನೇ ವಿಚಾರ, ಬಟ್ ಮನಸ್ಥಿತಿ ಹೆಂಗಿದೆ ನೋಡ್ರಿ ಮನುಷ್ಯಂದು.